ಇಂದು ಕಲಿಕೆ ಸ್ಮರಣೆಯ ಅಂಗವಾಗಿ ಒಂದು ಜ್ಯೋತಿ ಬೆಳಗಿಸುವಂತ ಮತ್ತು ನುಡಿ ನಮನವನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮ. ಪ್ರಾರ್ಥನೆಯೊಂದಿಗೆ ಎಲ್ಲರೂ ಏಕಾಂತದಲ್ಲಿ ಸೌಮ್ಯವಾಗಿ ಸಾವಕಾಶವಾಗಿ ಒಂದೇ ಧ್ವನಿಯಲ್ಲಿ ಆದಷ್ಟು ಹೇಳಲಿಕ್ಕೆ ಪ್ರಯತ್ನ ಪಡ್ರಿ. ಇದೀಗ ನಮಃ ಶಿವಾಯ ಆಪಚ್ಚೇದ ನಮಃ ಶಿವಾಯ ಆಮಯ ಭೇದ ನಮಃ ಶಿವಾಯ ನಮಃ ಶಿವಾಯ ಚಿರಚಿನ್ಮಾತ್ರ ನಮಃ ಶಿವಾಯ ಚಿರಸುಖಹಾರ ನಮಃ ಶಿವಾಯ ಜಗದಾಧಾರ ನಮಃ ಶಿವಾಯ ಜನ್ಮರಿಪೂರ ನಮಃ ಶಿವಾಯ ಜ್ಞಾನಜಲನಿಧಿ ನಮಃ ಶಿವಾಯ ಜ್ಯೋತಿ ಪುಂಜ ನಮಃ ಶಿವಾಯ ನಮೋ ನಾರಾಯಣ. ಧನ್ಯವಾದಗಳು. ಇದೀಗ ಶಿವಾಯ ದೋಷ ವಿಭಂಗ ನಮಃ ಶಿವಾಯ ಒಂದು ಕಡೆ ಒಯ್ದಿರ್ತಕ್ಕಂಥ ಪರಮ ಪೂಜ್ಯರಾದ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಮ್ಮನ್ನ ಇಂಥ ಒಂದು ಸಂದರ್ಭದಲ್ಲಿ ನಮ್ಮೂರಲ್ಲಿ ಯಾಕೆ ಹಿಂಗೆ ಹಾಕಬೇಕು ಅನ್ನೋ ಫಂಕ್ಷನ್ ಅನೇಕ ಪುಸ್ತಕಗಳಲ್ಲಿ ನೋಡ್ತಾ ಇದ್ದೀವಿ. ತಾಯಿಕೋಟೆಯಲ್ಲಿ ಕೂಡ ಒಂದು ದೊಡ್ಡ ಫಂಕ್ಷನ್ ಆಯಿತು. ಒಂದ್ಸಲ ಒಂದು ಮಾತಾಡಿದೆ, ಬಿಜಾಪುರದಲ್ಲಿ 2 ಗುಮ್ಮಟಗಳಿವೆ. ಒಂದು ಗೋಲು ಗುಮ್ಮಟವಾದರೆ ಒಂದು ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿ ಅನ್ನುವಂಥ ಒಂದು ದೊಡ್ಡ ಗುಮ್ಮಟ. ಆ ದಿಶೆಯಲ್ಲಿ ನಾವಿಷ್ಟೆಲ್ಲ ಜನ ಸೇರಿ ಅವರನ್ನು ನಮನವನ್ನು ಮಾಡ್ಕೊತಿದ್ದೀವಲ್ಲ, ಇಡೀ ಕಲಿಕೆಯ ಪ್ರತಿನಿಧಿಗಳ ಪರವಾಗಿ ನಾವೆಲ್ಲ ಇದ್ದೀವಿ ಅಂತ. ಶ್ರೇಷ್ಠ ತತ್ವಜ್ಞಾನಿ, ಸರ್ವ ಪರಿತ್ಯಾಗಿ, ಜ್ಞಾನದ ಉತ್ತುಂಗದ ಶಿಖರವನ್ನೇರಿದ ಪಂಡಿತ, ವಿಜಯಪುರದ ಯೋಗಾಶ್ರಮದ ಧ್ರುವತಾರ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಲಿಂಗೈಕ್ಯರಾದದ್ದು ನಾವೆಲ್ಲರೂ ನಂಬಲು. ಅಷ್ಟೇ ಅಲ್ಲದೆ ಇಡೀ ಭಾರತ ದೇಶ ಬಡವಾಗಿದೆ. ಅವರಿಗಾಗಿ ನಾನೊಂದು ಸಂಗ್ರಹಿಸಿದ ನುಡಿಗೌರವವನ್ನು ಹೇಳಲು ಬಯಸುತ್ತೇನೆ. ಈ ಕೈಲಾಸ ಆ ಕೈಲಾಸ, ಆ ದೇವಸ್ಥಾನ ಕೈಲಾಸ, ಈ ದೇವಸ್ಥಾನ ಕೈಲಾಸ ಅಂತ ಹೇಳಿದ್ರು. ನನಗೇನಪ್ಪ ಅಂತಂದ್ರ 28 ದಿನಗಳ ಕಾಲ ಅಪ್ಪಗಳು ನಮ್ಮ ಊರ ಪ್ರವಚನ ಮಾಡಿದ್ರು. ನಾವ್ ಹೆಂಗಂದ್ರ 2:30 ಆಯ್ತಂದ್ರೆ ಲೇಟ್ ಆಗಿದ್ದೀವಪ್ಪ ಅನ್ನೋರು ನಾವು. 2ಕ್ಕೆ ಹೇಳ್ಬೇಕು, 2ಕ್ಕೆ ಅದು ಜಳಕ ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿ ಕಸ ಹೊಡೆದು ಅಲ್ಲಿ ಹೋಗಿ ರಂಗೋಲಿ ಹಾಕ್ತಿದ್ದೇವ್ ನಾವು. ರಂಗೋಲಿ ಹಾಕಕ್ ಬರೋದ್ರಾಗ ನೋಡ್ತಿರ್ಬೇಕು, ಪ್ರತಿಯೊಂದು ಬೀದಿ ಒಳಗೂ ಕಸ ಹೊಡೆದು ನೀರು ಹೊಡೆದಿರ್ತಿದ್ರು. ಪ್ರತಿಯೊಂದು ಬೀದಿ ನೋಡಿನ ಕಸ ಹೊಡೆದು ರಂಗೋಲಿ ಹಾಕ್ತಿದ್ರು. ಅದನ್ನ ನೋಡಿದೆ. ಮತ್ತೇನಪ್ಪ ಅಂದ್ರ ಅಲ್ಲಿ ಹೋದ್ರೆ ಅವಾಗೂ ನೋಡ್ಬೇಕು, ಅಲ್ಲಿನೂ ಪ್ರತಿಯೊಂದು ಶಿಸ್ತು ಅಂತಂದ್ರ ನಮ್ ಕಲ್ಕರೂರಾಗ ಅವಾಗ ನೋಡಿದ್ವು ಅಂತ. ಈಗಂತೂ ನೋಡಿಲ್ಲ, ನಾ ಸುಳ್ಳೆಲ್ಲ ಯಾರು ಸಿಕ್ಕೇರಿ ನೋಡಿಲ್ಲ. ಭೂ ಕೈಲಾಸ ಅಂತ ಯಾವಾಗಂದ್ರ ಆ 28 ದಿನ ಕಲಿಕೆರೆ ನಮ್ ಊರಾಗಿತ್ತಲ್ಲ, ಅದು ಭೂ ಕೈಲಾಸ ನಮ್ ಕಲಿಕೆರೆ ಅಂತ ಹೇಳ್ತೀನಿ ನಾವು. ಸಿದ್ದೇಶ್ವರ ಮಹಾಸ್ವಾಮಿಗಳ ನುಡಿಗಮನ ಪ್ರಥಮ ಪುಣ್ಯ ಸ್ಮರಣೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಈ ಶುಭ ಸಂಜೆಯಲ್ಲಿ ಅನಂತ ಧನ್ಯವಾದಗಳು. ಇವತ್ತಿನ ದಿವಸ ಪರಮ ಪೂಜ್ಯರು ನಮ್ಮ ಊರಿಗೆ ಬಂದದ್ದು ಬಹಳ ಒಂದು ಪುಣ್ಯ. ಎಂಥ ಪುಣ್ಯ ಕೇಳಿದ್ರೆ, ಈಗ ಆಡು ಮಾತುಗಳು ನಾವೆಲ್ಲ ಹೇಳ್ತೀವಿ, ಹೂವಿನ ಸಂಗಟ ನಾನು ಸ್ವರ್ಗ ಅನ್ನೋ ಹಾಗೆ ನಾವು ಸಾಕಷ್ಟು ಜನ ಸಾಕಷ್ಟು ವರ್ಷಗಳ ಪ್ರಯತ್ನ ಮಾಡಿದರ ಪ್ರತಿಫಲ 2014 ನಮ್ಮ ಊರಿಗೆ ಒಂದು ಆ ಪಾಳಿ ಸಿಗುತ್ತೆ. ಆ ಸಿಕ್ಕಂಥ ಸಂದರ್ಭದೊಳಗೆ ಎಲ್ಲರೂ ಗ್ರಾಮದ ಪ್ರತಿಯೊಂದು ಒಂದು ಸಣ್ಣ ಮಗುವಿನ ಹಿಡ್ಕೊಂಡು ಎಲ್ಲ ಹಿರಿಯರು ತನು ಮನ ಧನ ಸಹಾಯ ಸರ್ಕಾರದೊಂದಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ
ಸೇವೆಯನ್ನು ಸಲ್ಲಿಸುವುದನ್ನು ತಿಳ್ಕೊಂಡ್ರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮ ಹ್ಯಾಂಗಾಯಿತು ಅಂತಂದ್ರೆ ಎಲ್ಲ ತಮ್ಗೆ ಗೊತ್ತಿದ್ದಂಥ ಮಾತ್ರ ನಾವು ಬಿಟ್ಟು ನಮ್ಮ ಪರಿಸ್ಥಿತಿ ಅನ್ನೋ ಹಾಗೆ ಆಯಿತು. ಇಲ್ಲಿ ಅಪ್ಪಾಜಿಯವರು ಪ್ರಥಮವಾಗಿ ನನ್ನ ವೇದಿಕೆ ಕೇಳಿದರು. ನಮಗೆಲ್ಲ ಗೊತ್ತಿರುವಂತೆ ಇವತ್ತಿನ ದಿವಸ ಪ್ರಾಸ್ತಾವಿಕ ನುಡಿ ನಂದೇ ಇತ್ತು. ಹಿಂದಿನ ದಿವಸ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮನುಷ್ಯರು, ನಾನು, ದೇವಮಾಲಕರು, ನೀರೋಡಿಸರು ಕೂಡಿ ಇಡೀ ಕಲಿಕೆಯಲ್ಲಿ ಚಿತ್ರಣವನ್ನು ಕುರಿತು ಒಂದು ಸುಂದರವಾಗಿರ್ತಕ್ಕಂಥ ಪೀಠಿಕೆಯನ್ನು ರೆಡಿ ಮಾಡಿದ್ದೆವು. ಅದೆಲ್ಲ ಕೂಡ ಅಪ್ಪಾಜಿಯವರೆದುರಿಗೆ ನಾವು ಪ್ರಸ್ತುತಪಡಿಸಿದಾಗ ನನಗೆ ಅವರು ಕರೆದು ಆಶೀರ್ವಾದ ಮಾಡಿದರು. ನನ್ನ ಪ್ರಸಾದ ಎತ್ಕೊಂಡು ಹೊರಗೆ ಬಂದಿಲ್ಲ, ಇಬ್ಬರು ಭಕ್ತರು ಕೊಡ್ತಾರೆ ಇಲ್ಲಿ, ಅವ್ರಿಗೆ ಈ ಪ್ರಸಾದನೂ ಬಿಡುವಂಗಿಲ್ಲ, ಊರಿಗೆ ಹೋಗೋದು ತಪ್ಪುವಂಗಿಲ್ಲ, ಇಂಥ ಒಂದು ಪರಿಸ್ಥಿತಿ ಒಳಗೆ ಕೊಡ್ತಾರೆ. ಅವ್ರು ಕರ್ಕೊಂಡು ಹೋಗಕ್ಕೆ ನೀವು ಬಂದಿರಿ, ನೀವಿಬ್ರು ಬಸ್ಸಿಗೆ ಹೋಗ್ಬಿಡ್ರಿ ಅಂತ ಒಂದು ಸಂದರ್ಭದಲ್ಲಿ ಕೂತಂತ ಜನರು ಎಂತ ಪವಾಡ ಇದು ಅಂತ. ಅವರು ಆ ಊರು ಯಾವಂತೂ ಗೊತ್ತಿಲ್ಲ. ಒಂದು ವರ್ಷದ ನಮ್ಮ ಅಗಲಿಕೆಯನ್ನ ನಮ್ಮ ಗ್ರಾಮದ ಎಲ್ಲ ಸದಸ್ಯರು ನುಡಿ ನಮನಗಳ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಒಂದು ಹಳೆಯ ಸರ್ಕಾರದ ಅವಕನಿಯಲ್ಲಿರುವಂತಹ ಹನುಮಾನ್ ದೇವಸ್ಥಾನದಲ್ಲಿ ಆಯೋಜಿಸಿ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮನ ನಡೀತಾ ಇರುವಂಥದ್ದು ಬಹಳಷ್ಟು ಖುಷಿ ತಂದಿರುವ